ನನ್ನ ಎಲ್ಲ ಆತ್ಮೀಯ ಧ್ಯಾನ ಬಂಧುಗಳಿಗೆ ನಮಸ್ಕರಿಸ್ತಾ, ನಮ್ಮ ಬ್ರಹ್ಮರ್ಷಿ ಪಿತಾಮಹರಾದಂಥ ಪತ್ರಿಜಿಯವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಅನುಭವದ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಬಟ್ ನಾನು ಇಲ್ಲಿ ಧ್ಯಾನ ಬರಬೇಕು ಅಂತ ಅಂದ್ರೆ ಆಕ್ಚುಲಿ ನನಗೆ ಇಲ್ಲೇ ಓಡಾಡ್ತಾ ಇದ್ವಿ. ಒಂದು ಶನಿಮಾತನ ದೇವಸ್ಥಾನ ಇತ್ತು, ಇಲ್ಲೇ ಹೋಗ್ತಾ ಇದ್ವಿ. ಇದ್ರದ ಪಿರಮಿಡ್ ಅಂದ್ರೆ ಏನು ಗೊತ್ತಿಲ್ಲ, ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲ. ಆಕ್ಚುಲಿ ಇಲ್ಲಿ 2015ರಲ್ಲಿ ನನ್ನ ಸ್ನೇಹಿತರು ಹಿಂಗೆ ಪಿರಮಿಡ್ ಇದೆ ದಿನ ಏನಿಲ್ಲ, ನಾನು ಸ್ನಾನ ಮಾಡಲಿಲ್ಲ, ಹಾಗೆ ಇನ್ನೊಂದು ದಿವಸ ಹೋಗೋಣ ಅಂತ. ಆಮೇಲೆ ಸಹಜವಾಗಿ ಇಲ್ಲಿ ಬಂದ್ವಿ. ಇಲ್ಲಿ ಬಂದಾದ್ಮೇಲೆ 48 ದಿವಸ ನೀವು ಧ್ಯಾನ ಮಾಡಿದ್ವಿ. ಇಲ್ಲಿ ಕಿಂಗ್ ಚೇಂಬರ್ ಮೇಲೆ ಕುಂತ್ಕೊಂಡು ಧ್ಯಾನ ಮಾಡಿದ್ವಿ. ನಮ್ಮ ತಾಯಿಗೆ ಇವಾಗ 98 ವರ್ಷ. ಅವರು ಕೂಡ ಯಾರ್ದು ಸಹಾಯ ಇಲ್ದೇನೆ ಮೇಲ್ಕತ್ತಿ 48 ದಿವಸ ಧ್ಯಾನ ಮಾಡಿದ್ರು. ನಾವು ಮೊದಲು ಆಲ್ರೆಡಿ ನಾನ್ ವೆಜ್ ಹುಟ್ಟಿನ ದಿನದಿಂದ ನಾನ್ ವೆಜ್ ಮಾಡ್ತಾ ಇದ್ದವರು. ಇಲ್ಲಿ ಧ್ಯಾನ ಕುಂತಾದಾಗ ಅದರ ಅರಿವು ಏನು ಅನ್ನೋದು ಗೊತ್ತಾಯ್ತು. ನಾನ್ ವೆಜ್ ಯಾಕೆ ತಿನ್ಬಾರ್ದು ಅನ್ನೋದು ನನ್ನ ಧ್ಯಾನದಲ್ಲೇ ಗೊತ್ತಾಗಾಯ್ತು. ಆ ಗೊತ್ತಾದ್ಮೇಲೆ ಅದೇ ಅಂದಿನಿಂದ ಧ್ಯಾನಕ್ಕೆ ಹೋದಾಗ್ಲಿಂದನೇ ನಾನ್ ವೆಜ್ ನಮ್ಮ ಮನೇಲಿ ಯಾರಿಗೂ ಮಾಡೋದಿಲ್ಲ. ಯಾವುದೋ ಒಂದು ಹಾವು ಕೂಡ ಹೊಡೆಯೋದಿಲ್ಲ. ಆಕ್ಚುಲಿ ಯಾವ್ದನ್ನ ಬಂದ್ರೆ ಹಿಡ್ಕೊಂಡೋಗಿ ಆಚೆ ಬಿಟ್ಬಿಡ್ತೀವಿ ನಾವೇನೆ. ಬಟ್ ನಮ್ಗೇನು ತೊಂದರೆ ಮಾಡೋದಿಲ್ಲ. ಆ ಅಂದಿನಿಂದ ನನವೇ ಆಮೇಲೆ 15 ದಿವಸ ಆದ್ಮೇಲೆ ಬ್ರಹ್ಮರ್ಷಿ ಪತ್ರಿಜಿ ಒಂದು ನಮ್ಗೆ ಅವ್ರದ ದರ್ಶನ ಸಿಕ್ತು. ಅವ್ರೇನು ಹೇಳ್ತಾರೆ, ನೀವು ಇಲ್ಲಿ ದೇಶಗಳಿಂದ ಬರ್ತಾರೆ, ಇದರ ಪ್ರಯೋಜನ ಪಡ್ಕೋತಾ ಇದ್ದಾರೆ, ನೀವು ಇಲ್ಲಿ ಎಲ್ರಿಗೂ ಹೇಳಿದ್ರೆ ಸುತ್ತಮುತ್ತಲ ಜನಕ್ಕೆ ಅವ್ರಿಗೂ ಒಂದು ಅರಿವಾಗುತ್ತೆ, ಅನುಭವ ಆದ್ರೆ ಅವ್ರಿಗೂ ಇದನ್ನ ಪ್ರಯೋಜನ ಪಡ್ಕೊಳ್ಳಿ ಅಂತ. ಆವಾಗ ನಾವು ಎಲ್ರೂ ಒಂದು ಸ್ವಲ್ಪ ಸುತ್ತಮುತ್ತ ಊರುಗಳಿಗೆಲ್ಲ ಹೋಗಿ ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡ್ತಾ ಇದ್ವಿ. ಇಲ್ಲಿ ವಿಶಾಲಾಕ್ಷಿ ಮೇಡಮ್ ಅಂತ ಇದ್ರು, ನಮ್ಮ ರಾಮಕೃಷ್ಣ ಸರ್ ಇದ್ರು. ಇವರೆಲ್ಲ ಹೋಗಿ ನಮ್ಮೂರಿಂದ ಒಂದು 30 ಜನ ಅವ್ರನ್ನ ಕರ್ಕೊಂಡು ಬರೋದು, ಕರ್ಕೊಂಡು ಹೋಗೋದು. ಇಲ್ಲಿ 48 ದಿವಸ ಧ್ಯಾನ ಮಾಡಿಸ್ತೀವಿ ಕಿಂಗ್ ಚೇಂಬರ್ ಮೇಲೆ. ಅಲ್ಲಿಂದ ಬಂದಾದ್ಮೇಲೆ ರಾಮಕೃಷ್ಣ ಸಾರು ನಾವೆಲ್ಲ ಕೆಳಗಡೆ ಸತ್ಸಂಗ ಮಾಡ್ಕೊಂಡು ಹೋದ್ವಿ. ಅವಾಗ್ಲಿಂದ ಇದ್ರೊಂದು ಅರಿವಾಗ್ತು. ಅರಿವಾದ್ಮೇಲೆ ಮತ್ತೆ ಇವರು ಬ್ರಹ್ಮರ್ಷಿ ಪತ್ರಿಜಿ ಅದೇ ಹೇಳ್ತೇವೆ, ನೀವೇನು ಇದು ಮಾಡ್ತೀರಿ ಅದು ನಿಮಗೆ ಫಲ ಕೊಡುತ್ತೆ. ಬಟ್ ನೀವೇನು ಧ್ಯಾನ ಮಾಡಿದ್ರೆ ಅಂತಲ್ಲ, ಧ್ಯಾನದ ಬಗ್ಗೆ ನೀವು ಬೇರೆಯವರಿಗೆ ಅರಿವು ಮಾಡಿದ್ರೆ ಅದು 2ರಷ್ಟು ನಿಮ್ಗೆ ಧ್ಯಾನ ಸಿಗುತ್ತೆ ಅಂತ ನಮ್ಮ ಜೊತೆಲಿ ಹೇಳಿದ್ರು. ಅದ್ರ ಪ್ರಕಾರನೇ ನಾವು ನಮ್ಮ ಮನೆಯಲ್ಲೂ ಒಂದು ಪಿರಮಿಡ್ ಕಟ್ಟಬೇಕು ಅಂತೇಳಿ 48 ದಿವಸ ಧ್ಯಾನ ಮಾಡಿದ್ವಿ. ಧ್ಯಾನ ಮಾಡಿದ್ಮೇಲೆ ವಿಶಾಲಾಕ್ಷಿ ಮೇಡಮ್ ಯಾವಾಗ ಇಲ್ಲಿ ಕುಂತಿರೋ, ಮೇಡಮ್ ನಾನು ಇದೇ ಒಂದು ಪಿರಮಿಡ್ ಕಟ್ಟಬೇಕು ಅಂದ್ಕೊಂಡಿದ್ದೀನಿ, ಹೇಗ್ ಮಾಡ್ದು ಅಂತ. ಅವ್ರಿಗೆ ಒಂದು ಸಂಕಲ್ಪ ಮಾಡ್ಕೋ ಅಷ್ಟೇ, ನೀನು ಹೇಗ್ ಮಾಡ್ಬೇಕು ಅವರೇ ಬರ್ತಾರೆ, ಅವರೇ ಮಾಡ್ತಾರೆ ಅಂತೆ. ಅದೇ ತರ ಅವ್ರು ಹೇಳಿದ್ದು 52 ತಿಂಗಳಲ್ಲಿ ನಾನು ನಮ್ಮನೆ ಮೇಲೆ ಸೇಮ್ ಇದೇ ತರ ಪಿರಮಿಡ್ ಮಾಡಿದ್ವಿ. ಇದೇ ಡಿಸೈನ್ ಎಲ್ಲನೇ ಮೋಲ್ಡ್ ಹಾಕಿ ಅದನ್ನ ಮಾಡಿದೆ. ಅದು ಮಾಡಿದಾದ್ಮೇಲೆ ಅದು ಓಪನ್ ಆದ್ಮೇಲೆ ಇದು ಪಿರಮಿಡ್ ಬಗ್ಗೆ ನಾವು ತುಂಬಾನೇ ಹೇಳ್ಬಾರ್ದು. ನಮಗೆ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ನಿಮ್ಗೆಲ್ರೂ ಆಕ್ಚುಲಿ ಎಷ್ಟು ಅವ್ರದ್ದು ಒಂದು ಇದಾಗ್ತಾ ಇದೆ. ಎಲ್ಲರೂ ನಾವು ಅವ್ರನ್ನ ಮುಟ್ಟಿ ಸ್ಪರ್ಶ ಮಾಡಿದ್ರೆ ಸಾಕು, ಅವ್ರು ನೋಡಿದ್ರೆ ಸಾಕು, ಅದು ಒಂದು ಕಾಂತಿ ನಮ್ಮನ್ನ ತಲುಪ್ತಾ ಇತ್ತದು, ಎಲ್ಲಿಗೂ ತಗೊಂಡೋಗಿ ಬಿಡ್ತಾ ಇತ್ತು. 1-2 ಸಾರಿ ನಾವು ಹೀಗೆ ಕಬೀರ್ ಭವನಲ್ಲಿ ಸಾರು ಕರೆದು ಸನ್ಮಾನ ಮಾಡೋ ಒಂದು ಇದರಲ್ಲಿ ಬಂದು ಮೈಕ್ ಕೊಟ್ಬಿಟ್ಟು, ಮೈಕ್ನಲ್ಲಿ ನಾನು ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ, ಅದೇನು ಹೇಳಿದೆ ಅಂತ ನನಗೂ ಗೊತ್ತಿಲ್ಲ. ಅವ್ರು ಹೇಳಿದ ಒಂದು 5 ನಿಮಿಷದಲ್ಲಿ ತುಂಬಾನೇ ಸ್ಫೂರ್ತಿ ಆಗಾಯ್ತು. ಅವಕ್ಕೆ ನನಗೊಂದು ವಾರ ಆಗಿತ್ತು ಆಪರೇಷನ್ ಆಗಿ, ಇಲ್ಲಿ ಯಾವುದೋ ಒಂದು ಆಡ್ತು, ಆದ್ರೂ ನಾನು ಮಾತಾಡೋಂಗಿಲ್ಲ ಅಂತ. ಬಟ್ ಅವರಿದ್ದಾರೆ ಅನ್ನೋ ಧೈರ್ಯಕ್ಕೆ ನಾನು ಮಾತಾಡಬಿಟ್ಟೆ. ಆಕ್ಚುಲಿ ಎಷ್ಟು ಬಗ್ಗೆ ನಮಗೆ ಒಂದು ಅರಿವಾಗಿದೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮೊದಲು ನಾವು ಧ್ಯಾನಕ್ಕೆ ಬರೋ ಮೊದಲು ಸಾವಿಗೆ ಭಯ ಪಡ್ತಾ ಇದ್ವಿ. ಇವ್ರು ಬಂದಾದ್ಮೇಲೆ ಸಾವಿಂದ ಯಾವಾಗಾದ್ರೂ ಬರ್ಬೋದು, ಅವ್ರು ಯಾವಾಗಾದ್ರೂ ತಗೊಂಡೋಗ್ಬೋದು. ಅದನ್ನ ನಾವು ಸಲೀಸಾಗಿ ಹೋಗ್ಬೇಕು ಅನ್ನೋದನ್ನ ಎಲ್ಲರಲ್ಲೂ ಮನದಟ್ಟು ಮಾಡ್ಕೊಟ್ಟಿದ್ದಾರೆ. ಅದು ನಾವು ಎಷ್ಟು ಹೇಳಿದ್ರು ಸಾಲದು. ಆಮೇಲೆ ಅವ್ರ ಸ್ಫೂರ್ತಿದಾಯಕ, ಈಗ ಅವರೇ ಹೇಳಿದ್ರೆ, ನೀವು ಯಾರು ಏನು ಅನ್ಕೊಂಡಿರ್ತೀರಿ ಕರೆಕ್ಟಾಗಿ ಅದೊಂದು ಸಂಕಲ್ಪ ಇದೆ, ಅದು ಆಗುತ್ತೆ. ಒಂದ್ಸಾರಿ ನಾನು ಆಕ್ಚುಲಿ ಬುದ್ಧ ಪೂರ್ಣಿಮೆಯಲ್ಲಿ ಇಲ್ಲಿ ಬರ್ಬೇಕಾಗಿತ್ತು. ವರಾಮೂರ್ತಿ ಸಾರ್ ನೀವು 4 ಗಂಟೆಗೆ ಬರ್ಬೇಕು ನೀವು ಇಲ್ಲಿ ಅಂತ ಕರೆದಿದ್ರು. ಬಟ್ ನನ್ನ ಕಾರ್ಯನಿಮಿತ್ತ ಬರಕ್ ಆಗ್ಲಿಲ್ಲ. ಸರಿ ಲೇಟ್ ಆಗೈತಲ್ಲ, ಸಾರಿಗೆ ಮೀಟ್ ಮಾಡಿ ಅವ್ರಿಗೂ ಒಂದು ಆಶೀರ್ವಾದ ತಗೋಬೋದು ಅಂತ ಅನ್ಕೊಂಡಿದ್ದೆ. ನಾನು ಎಲ್ಲೋ ನಿಂತಿದ್ದೀನಿ. ಫಸ್ಟ್ ಅವರು ಫ್ರೆಶ್ ಅಪ್ ಆಗಿ ಗಾಡಿ ಹಿಡಿದು ಬಂದು ನನ್ನನ್ನೇ ಆಶೀರ್ವಾದ ಮಾಡಿ ಸೆಕೆಂಡ್ ಕೊಟ್ರು. ಅದು ನಿಮ್ಗೆ ಏನ್ ಅನ್ಸುತ್ತೆ ನೋಡಿ. ಅವರ ನಮ್ಮ ಅವಿನಾಭಾವ ಸಂಬಂಧ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಬಟ್ ತುಂಬಾನೇ ಯಾಕೆಂದ್ರೆ ಈ ಇದಕ್ಕೆ ಬಂದಾದ್ಮೇಲೆ ಇಲ್ಲಿ ಬಂದು ಹೋದ್ರು. ಆಮೇಲೆ ಧ್ಯಾನಕ್ಕೆ ಬಂದವರು ಕೆಟ್ಟವ್ರು ಯಾವುದಿಂದನೂ ಕೆಡಕಾಗಿಲ್ಲ. ನೀವು ದೇವಸ್ಥಾನಕ್ಕೆ ಹೋಗ್ಬೋದು, ಖರ್ಚು ಮಾಡ್ಕೊಂಡಿರ್ಬೋದು, ಮತ್ತೆ ಯಾರಿಗಾದ್ರೂ ಅಸ್ಟ್ರಾಲಜಿ ಹತ್ರ ಕೊಟ್ಟು ಕಳ್ಕೊಂಡು ಇಲ್ದಿರೋವೆಲ್ಲ ತೊಂದರೆ ಪಟ್ಟಿರ್ಬೋದು. ಬಟ್ ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ಮಾಡಿರ್ತಾರೆ. ನೀವು ಧ್ಯಾನ ಮಾಡಿದ್ರೆ ಇದಕ್ಕಿಂತ ಲಾಭ ಯಾವುದು ಪ್ರಪಂಚದಲ್ಲೆಲ್ಲ ನೀವು ಎಲ್ಲಿ ಹೋದ್ರೂ ಇದಕ್ಕಿಂತ ಸಿಕ್ಕಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ರೀತಿ ಇದರಲ್ಲಿ ಮೋಸಕ್ಕಾಗಲ್ಲ, ಉತ್ಪ್ರೇಕ್ಷೆ ಇರೋದಿಲ್ಲ. ಇದೊಂದು 2 ಮಾತು, ಯಾಕೆಂದ್ರೆ ಅವಕಾಶ ಇಲ್ಲ. ಇಷ್ಟು ಹೇಳಿದ್ರು ಇನ್ನೂ 2 ಗಂಟೆ ಮಾತಾಡೋಷ್ಟು ನಾನು ಒಂದು ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇರೋಂತಲ್ಲ, ಇನ್ನೂ 2 ಅವರ್ ಮಾತಾಡೋಷ್ಟು ಧ್ಯಾನದ ಬಗ್ಗೆ ಇತ್ತು. ಯಾಕೆಂದ್ರೆ ಕಾಲ ಟೈಮ್ ಆಗಿರೋ ದಿವಸದಿಂದ ನಾನು ಇದು ಮಾಡ್ತಾನೆ. ಎಲ್ರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.